ಇವತ್ತು ಯುಗಾದಿ ಹಬ್ಬ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಯುಗಾದಿ ಹಬ್ಬ ಮುಗಿದ ಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಿಲೇಟೆಡ್ ಹ್ಯಾಪಿ ಯುಗಾದಿ ಹೇಳ್ತೀನಿ ಎಲ್ರಿಗೂ. ನಮ್ಮೂರಲ್ಲಿ ಹೇಳಿದ್ನಲ್ವ, ಒಂದಿನ ಶಾವಿಗೆ ಬೇವು ಮಾಡ್ತಾರೆ, ಮತ್ತೊಂದು ದಿನ ಹೋಳಿಗೆ ಮಾಡಿಬಿಟ್ಟು ಚಂದ್ರನ ನೋಡ್ತಾರೆ. ಅಲ್ಲಿಗೆ ಹಬ್ಬ ಮುಗಿಯುತ್ತೆ. ಇವತ್ತು ನಮ್ಮ ಮನೆಯವರು ಬೆಳಗ್ಗೆನೇ ಎದ್ದು ಬಾಗಿಲಿಗೆ ತೋರಣನೆಲ್ಲ ಕಟ್ಟಿ ಸ್ವಲ್ಪ ಹೂವೆಲ್ಲ ಹರ್ಕೊಂಡು ಬಂದರು. ಇದು ನಮ್ಮ ಮನೆ ಮುಂದೆನೇ ಬಿಡುತ್ತೆ. ತುಂಬ ಚೆನ್ನಾಗಿದೆ ಇದು ಹೂವು. ದೇವರಿಗೆಲ್ಲ ಮುಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ, ದೇವ್ರಿಗೆ ಮುಡಿಸಿದ್ದೀನಿ ಎಷ್ಟು ಚೆಂದ ಕಾಣಿಸುತ್ತೆ ಅಂತ. ಅದಾದಮೇಲೆ ಹೊರಗಡೆ ನೆಲ ಎಲ್ಲ ಬಳಿದು ರಂಗೋಲಿ ಹಾಕಿದ್ವಿ. ಮನೇಲಿ ಹಬ್ಬ ಅಂತಂದರೆ ಈ ರಂಗೋಲಿ ಹಾಕ್ಬಿಟ್ಟು ಬಣ್ಣ ಹಚ್ಚಿದ್ರೆ ಆವಾಗೇ ಗೊತ್ತಾಗುತ್ತೆ ಆ ಮನೇಲಿ ಹಬ್ಬದ ಕಳೆ ಆವಾಗೇ ತುಂಬೋಗುತ್ತೆ. ನಾವು ಕೂಡ ಇವತ್ತು ಹೊರಗಡೆ ನೆಲ ಎಲ್ಲ ಸಾರಿಸ್ಬಿಟ್ಟು ರಂಗೋಲಿ ಹಾಕಿದ್ವಿ. ಮತ್ತು ನಮ್ಮ ಮನೆಯವರು ಹೋಗಿ ಗಾಡಿ ಎಲ್ಲ ತೊಳ್ಕೊಂಡು ಬಂದು ಅದಕ್ಕೆ ಪೂಜೆ ಕೂಡ ಮಾಡಿದ್ರು. ಗಾಡಿ ಅಮಾವಾಸ್ಯೆ ದಿನ ತೊಳಿಬೇಕಿತ್ತು, ಬಟ್ ಅವ್ರು ಅವತ್ತು ಕೆಲ್ಸಕ್ಕೆ ಹೋಗಿದ್ರಿಂದ ತೊಳ್ದಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ತೊಳೆದಿದ್ರು. ಅದಾದಮೇಲೆ ಎಣ್ಣೆ ಹಚ್ಕೋಬೇಕು. ಸಾಕು. ಇದೆಲ್ಲ ಕೆಂಪಗಾಗಿ ಹೋಗ್ಬೋದು. ಕಲರ್ ಹೊಡ್ಸಿನಿ. ಸಾಕು. ಯುಗಾದಿ ಹಬ್ಬದ ಸ್ಪೆಷಲ್ ಆಗಿ ಏನಿದು ಹೆಸರುಬೇಳೆ ಪಾಯಸ ಮಾಡ್ತಾ ಇದ್ದೀನಿ. ಹೋಳಿಗೆ ಮಾಡೋದಿತ್ತು, ಇಬ್ಬರಿಗೆ ಏನು ಮಾಡೋದು ಅಂತ ಮಾಡಿಲ್ಲ. ಅದು ನಮ್ಮ ಅಮ್ಮರ ಮನೇಲಿ ಮಾಡ್ತಾರೆ, ಅಲ್ಲೇ ತಿಂದರೆ ಆಯಿತು. ಈಗ ಈ ಯಜಮಾನ್ರು ಫೇವ್ರೆಟ್ ಎಂತ ಬದನೆಕಾಯಿ ಹೇಳು, ಅಲ್ಲಿ ನೋಡ್ಕೊಂಡೆ ನನ್ನಷ್ಟೇ ತೋರಿಸ್ತಿದ್ದಿಲ್ಲ. ನೀನು ತೋರಿಸು, ನಾನು ಹೆಸರು ಹೇಳ್ತೀನಿ. ಹೇಳು. ಬದನೆಕಾಯಿ ಪಲ್ಯ, ರೈಸ್, ನುಗ್ಗೆಕಾಯಿ ಫ್ರೈ. ಏನು ಸಾಂಬಾರು? ನುಗ್ಗೆಕಾಯಿ ಸಾಂಬಾರು. ಹೋಳಿಗೆ ಮಾಡಿದ್ರೆ ಇದು ಇದು ಹೆಸರುಬೇಳೆ ಪಾಯಸ. ಅದೇ ಹೆಸರುಬೇಳೆ ಪಾಯಸ. ಇವಾಗ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಎಲ್ಲನೂ ಸೇರಿಸಿ ದೇವ್ರಿಗೆ ಎಡೆ ಮಾಡಿ ಊಟ ಮಾಡಿದ್ರೆ ಇವತ್ತಿನ ಹಬ್ಬ ಮುಗೀತು. ಈಗ ಮಾಡು, ತೋರಿಸ್ತೀನಿ. ಇಲ್ಲಿ ಬಂದರೆ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಇನ್ನೂ ದೀಪ ಹಚ್ಚಿಲ್ಲ. ಇವಾಗ ಕಾಯಿ ಹೊಡೆದು ಪೂಜೆ ಮಾಡಬೇಕು. ಎಲ್ಲ ಅಡುಗೆ ಆಯಿತು. ಇವಾಗ ಇದಕ್ಕೆ ದೇವರಿಗೆ ಎಡೆ ಹಾಕ್ಕೊಂಡು ಒಯ್ಯೋದು ಅಷ್ಟೇ. ನಾನು ಸಿಗ್ತೀನಿ. ಇವಾಗ ಎಲ್ಲ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ಮಾಡಿದ್ನಲ್ವ, ಅದೆಲ್ಲ ಪ್ರಸಾದ ಹಾಕ್ಬಿಟ್ಟು ರೆಡಿ ಮಾಡಿಕೊಟ್ಟೆ, ಪೂಜೆ ಮಾಡಿ ಅಂತ ಅಂದೆ. ಇವಾಗ ಅವರು ಪೂಜೆ ಮಾಡ್ತಾಯಿದ್ದಾರೆ, ನೋಡ್ತಾ ಇರ್ಬೋದು. ನೋಡಿ, ಇವತ್ತು ಎಷ್ಟು ಖುಷಿಯಾಗಿದ್ದೀನಿ ಅಂತಂದರೆ ತುಂಬ ಖುಷಿಯಾಗಿದೆ. ಇಬ್ಬರು ಜೊತೆಲಿದ್ವಲ್ಲ, ಅದೇನೋ ಒಂಥರ ಖುಷಿ ನನಗೆ. ಇಬ್ಬರು ಜೊತೆಲಿದ್ದರೆ ನನಗೆ ಅದು ಯಾವಾಗಲೂ ಅಷ್ಟೇ. ನಾನೊಬ್ಬಳೇ ಇದ್ದರೆ ನಂಗೆ ಊಟ ಮಾಡೋಕ್ಕೆ ಮನಸ್ಸಾಗಲ್ಲ. ನಾನೊಬ್ಬಳೇ ಇದ್ದರೆ ಏನಾದರೂ ಮಾಡಬೇಕು ಅಂದ್ರೂ ನಂಗೆ ಮನಸ್ಸಾಗಲ್ಲ. ಅದೇ ಅವ್ರ ಜೊತೆಲಿದ್ದರೆ
ಏನಾದರೂ ಆಗಲಿ ಖುಷಿಯಿಂದ ಮಾಡ್ತೀನಿ. ಇವತ್ತು ಅವ್ರ ಜೊತೆಲಿ ಇದ್ದಿದ್ದರಿಂದ ತುಂಬ ಖುಷಿಯಾಗಿತ್ತು. ಸೊ ಇಬ್ಬರು ಸೇರಿ ಅಡುಗೆ ಎಲ್ಲ ಮಾಡಿಕೊಂಡು ಇವಾಗ ಎಲ್ಲನೂ ಮಾಡಿಬಿಟ್ಟು ಪೂಜೆ ಮಾಡೋಕ್ಕೆ ಅಂತ ಇಬ್ಬರು ರೆಡಿ ಮಾಡಿಕೊಂಡು ಇಬ್ಬರು ಒಟ್ಟಿಗೆ ಪೂಜೆ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು. ನಮ್ಮ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಜನ ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ ನನ್ನ ವೀಡಿಯೋಸ್ಗೆಲ್ಲ. ಒಂದು ವಿಡಿಯೋ ಮಾಡಿ ಹಾಕಿದಾಗ ಪ್ಲೀಸ್ ಕಮೆಂಟ್ ಮಾಡಿ ಅಂದಿದ ತಕ್ಷಣ ಎಲ್ಲರೂ ಕಮೆಂಟ್ ಮಾಡಿದ್ದೀರಾ. ಅದು ನಂಗೆ ತುಂಬ ಖುಷಿಯಾಯಿತು. ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಯಾವಾಗಲೂ ಅಂತ ಕೇಳ್ಕೊಳ್ತೀನಿ. ಅದಾದಮೇಲೆ ನಾವಿಬ್ಬರು ಊಟ ಮಾಡೋಣ ಅಂಥೇಳಿ ಕೂತ್ಕೊಂಡ್ವಿ. ತುಂಬ ಚೆನ್ನಾಗಾಗಿತ್ತು ಅಡುಗೆ ಮಾತ್ರ ನಿಜವಾಗ್ಲೂ. ಹೇಳಿ ಹ್ಯಾಪಿ ಯುಗಾದಿ. ನಾ ಚಂದ್ರನ ತೋರ್ಸಕತ್ತೆ ನೀನು ನೋಡಪ್ಪಿ ಎಷ್ಟು ದೊಡ್ಡಕ್ಕೆ ಕಾಣಕತ್ತದ. ಎಲ್ಲಿ ಕಾಣಿಸ್ತೈತಿ? ಒಂದು ಅರ್ಧ ಅಡಿ ಐತಿ. ಎಲ್ಲಿ? ನಂಗೆ ಚಂದ್ರ ಕಾಣಿಸ್ತಿಲ್ಲ ನಿಜವಾಗ್ಲೂ. ತಡಿ, ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಯಲ್ಲ. ಚಂದ್ರ ಜಾತ್ರೆ ಮಾಡೋ ತಡಿ ಮೊದಲಿಂದ ಎಷ್ಟು ದೂರ ಐತಿ ಅಂತ ನೋಡಕ್ಕೆ ಮರ್ತಾ ಹೋಗಿರೋದು ಮೊದಲಿಂದ. ಬಾರಿ ಇಲ್ಲಿ ಕಾಣ್ತತ್ಯಾ? ಇದು ಚಿಕ್ಕೆ ಇಲ್ಲಿ ನಾನು ಅಲ್ಲೇ ನೋಡಿದ್ದು ತಗ ಆವಾಗಲೇ ಕಾಂತ. ಕಾಣಿಸ್ತು, ಚಂದ್ರ ಕಾಣಿಸ್ತು, ಚಂದ್ರ ಕಾಣಿಸ್ತು. ಇನ್ನೂ ದೊಡ್ಡ ಕಾತ್ ನೋಡಪ್ಪ. ಇವಾಗ ಯುಗಾದಿ ಆಯ್ತು, ಇನ್ನೂ ದೊಡ್ಡ ಕಾತ್ ಹಬ್ಬ ಮುಗೀತು. ಪೂಜೆ ಮಾಡೋಣ, ಕೆಳಗೆ ಹೋಗಿ ಮಾಡೋಣ. ಕರಿಬೇಳ ನಿನ್ನ ಕಾಲಿಗೆ ಮತ್ತೆ ನಾನು ನಿನ್ನ ಕಲಿಬೇಕಂತ. ಬೇಡ 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 ಬೇಡ. ಚಿಕ್ಕ ಚಂದ್ರ ಜಾತ್ರೆ ಮಾಡೋ ವಿಶ್ ಮಾಡಪ್ಪಿ. ಬಿಲೇಟೆಡ್ ಹ್ಯಾಪಿ ಯುಗಾದಿ. ನಾವು ನಾಳೆ ಹಾಕ್ತೀವಲ್ಲ ವಿಡಿಯೋನ. ಬಿಲೇಟೆಡ್ ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬ ಮುಗಿದ ಮೇಲೆ ಹಾಕ್ತಾ ಇದ್ದೀವಿ ವಿಡಿಯೋನ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮತ್ತೆ ನೀವು ವಿಶ್ ಮಾಡಿ. ವಿಶ್ ಯು ಹ್ಯಾಪಿ ಯುಗಾದಿ. ಈ ಹೊಸ ವರ್ಷ ನಿನ್ನ ಬಾಳಲ್ಲಿ ಎಲ್ಲದನ್ನು ಹೊಸದನ್ನೇ ತರಲಿ, ಒಳ್ಳೆಯದಾಗಲಿ. ಈ ಯುಗಾದಿಯಿಂದ ನನಗೇನೇನು ಆಗೋದೈತಿ ಎಲ್ಲ ನಿನ್ಗೆ ಆಗ್ಬಿಡಿ. ಹೌದಾ? ಓಕೆ. ಕಷ್ಟ ಸುಖ ಏನೇ ಇರಲಿ ನಿನಗೆ ಇರಲಿ. ಬೇವು ಬೆಲ್ಲ ಎಲ್ಲನೂ ಇನ್ನೊಂದು ಹೇಳ್ಕೊಂಡ್ರೆ ಇವಾಗ ಹಬ್ಬ ಮಾತಾಡ್ಬೋದು. ಅದು ನಿನಗೆ ಇರಲಿ. ಚೆನ್ನಾಗಿ ಕಾಣ್ತಿದ್ದೀನ? ಸೂಪರ್ ಕಣೆ. ಸೀರೆ ಸೀರೆ ಹಾಕಂದ್ರೆ ನಿನಗೆ ಆಗೋದಿಲ್ಲ. ಡೈಲಿ ಹಾಕೊಂಡು ಪಾಪ ಡೈಲಿ ಸೀರೆನೂ ಹಾಕಂತಿಲ್ಲ. ಹುಟ್ಟಿ ಇಲ್ಲ, ಸೀರೆ ಉಟ್ಕೊಳಕ್ಕೆ ತುಂಬ ಟೈಮ್ ಆಗುತ್ತೆ, ಅದಕ್ಕೆ ಉಟ್ಕೊಂಡಿಲ್ಲ. ವರ್ಷಕ್ಕೆ ಇವ ನೋಡ ಕಣೆ ಎಷ್ಟು ಸ್ಪಷ್ಟವಾಗಿ ಕಾಣ್ತಾ ಐತೆ ಅಂತೇಳಿ. ಹೌದು, ಇವಾಗ ದೊಡ್ಡ ಕಾಣಿಸ್ತೈತೆ. ನಿನ್ನೆನೆ ಕಣ್ಣೆತ್ ಕಣೆ ಚಂದ್ರ. ಯಾವಾಗ ಒಂದು ನೋಡಿದ್ವಲ್ಲ, ಬಿಡು ಹೋಗ್ಲಿ. ಎಲ್ಲರೂ ನೋಡಿ. ಮತ್ತೆ ಏನಿಲ್ಲ. ಒಂದು ವರ್ಷ ಆಯಿತು ಈ ಮನೆಗೆ ಹಬ್ಬ. ಇದು ಎರಡನೇ ಯುಗಾದಿ. ಎರಡನೇ ಯುಗಾದಿ ಈ ಮನೇಲಿ ನಮಗೆ. ಮೊದಲನೇ ಯುಗಾದಿ ಹೋದ ವರ್ಷ ಮಾಡಿದ್ವಿ, ಇದೆರಡನೇ ಯುಗಾದಿ. ಯುಗಾದಿನೇ ಫಸ್ಟ್ನೇ ಹಬ್ಬ ನಾವು ಈ ಮನೇಲಿ ಮಾಡಿದ್ದು. ಇದು ಎರಡನೇ ಯುಗಾದಿ. ಹಚ್ಚಿಟ್ಗ ನಾಳೆ ಮತ್ತೆಲ್ಲ ಮುಂದಿನ ವರ್ಷ ಬೇಕಾದ್ರೆ ನೆನಪಿರುತ್ತೆ. ಮರೆಯುವಂಥದ್ದಲ್ಲಪ್ಪ, ಕಷ್ಟಪಟ್ಟು ಕಟ್ಟಿರೋ ಮನೆ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಗಡಿ ಹೌದಾ? ಅದಕ್ಕೆ ಅಮ್ಮ ಹೇಳತ್ತಲ್ಲ ಯಾರಿಗೆ ಕಾಲಿಗೆಲ್ಲ ಹೊರಗೆ ಓಡಾಡಬಾರ್ದು. ಹೆಣ್ಮಕ್ಳಿಗೆ ಯಾರಿಗೆ ಕತ್ಲು ನಾವು ನೋಡಿ ಎಷ್ಟು ಬ್ಲ್ಯಾಕ್ ಕತ್ಲೈತೆ ಅದಾನೆ.
ಅಲ್ಲಿ ಒಳಗಾಗಿದ್ರೆ ಸರಿ ಆಗೋದು.